ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಕನಾಯಕ ವಿಶ್ವ ಟಿವಿಗೆ ಸ್ವಾಗತ ಸುಸ್ವಾಗತ. ಅಸ್ಪೃಶ್ಯ ತಾರತಮ್ಯ ತಿಳಿ ಮಾಡಿದ ಅಧಿಕಾರಿಗಳು. ಹೌದು ಪ್ರಿಯ ವೀಕ್ಷಕರೇ, ತೇರದಾಳ ತಾಲೂಕಾ ತಮ್ಮದಡ್ಡಿ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಮಡುಗಟ್ಟಿದ ಅಸ್ಪೃಶ್ಯತೆ ಇಂದು ಗ್ರಾಮದಲ್ಲಿ ಹಿರಿಯ ಅಧಿಕಾರಿಗಳು ಊರಿನ ಎಲ್ಲಾ ಸಮುದಾಯದ ಜನರು ಸಾಮೂಹಿಕವಾಗಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ದಲಿತರಿಗೆ ಕ್ಷೌರ ಮಾಡಿಸುವ ಮೂಲಕ ಸಹೋದರತೆ ಸೌಹಾರ್ದತೆ ಮೂಡಿಸುವಲ್ಲಿ ಸಫಲರಾದರು. ಇಂದು ತಮ್ಮದಡ್ಡಿ ಗ್ರಾಮದಲ್ಲಿ ನಡೆದ ಸರ್ವಧರ್ಮ ಶಾಂತಿ ಪಾಲನೆ ಸಭೆಯಲ್ಲಿ ಊರಿನ ಗಣ್ಯರು, ವಿವಿಧ ಸಂಘಟನೆಯ ಅಧ್ಯಕ್ಷರು, ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ಡಿವೈಎಸ್ಪಿ ರೋಷನ್ ಜಮೀರ್ ಸೈಯದ್, ತೇರದಾಳ್ ತಹಸೀಲ್ದಾರ್ ವಿಜಯ್ ಕುಮಾರ್ ಕಡ್ಕೋಳ್, ಬನಟ್ಟಿ ತಹಸೀಲ್ದಾರ್ ಗಿರೀಶ್ ಸ್ವದಿ, CRCL ಅಧಿಕಾರಿ, ಸಮಾಜ ಕಲ್ಯಾಣ ಅಧಿಕಾರಿಗಳು, ತಾಲೂಕಾ ಪಂಚಾಯತ್ ಅಧಿಕಾರಿಗಳು, ತಮ್ಮದಡ್ಡಿ ಗ್ರಾಮ ಪಂಚಾಯಿತಿ PDO ಎಲ್ಲರೂ ಸೇರಿ ಸಭೆಯಲ್ಲಿ ದಲಿತರಿಗೆ ಆದ ತಾರತಮ್ಯ ಯಾರು ಮುಂದೆ ಮಾಡಬಾರದು ಅಂತ ತಿಳಿ ಹೇಳಿದರು. PDO ಅಮಾನತಿಗೆ ಪಟ್ಟು ಹಿಡಿದ ದಲಿತ ಸಂಘಟನೆಗಳು ಕಳೆದ 5 ವರ್ಷಗಳಿಂದ ಪಂಚಾಯತಿಗೆ SC/ST ಅಭಿವೃದ್ಧಿಗೆ ಬಂದ ಅನುದಾನ ವಿವರ ನೀಡಲು ಒತ್ತಾಯಿಸಿದ. ಅಲ್ಲದೆ ವರ್ಷಕ್ಕೊಮ್ಮೆ ದಲಿತರನ್ನು ಯಾವುದೇ ಮೀಟಿಂಗ್ ಕರೆಯದೆ ಉದ್ದಟತನ ತೋರಿಸುತ್ತಾನೆ, ಫೋನ್ ಮಾಡಿದರೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಎಂದು ಆರೋಪಿಸಿದರು. SC/ST ಅನುದಾನದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದ್ದು ಕೂಡಲೇ ಅಮಾನತು ಮಾಡುವಂತೆ ಪಟ್ಟು ಹಿಡಿದಾಗ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ಕೂಡಲೇ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಮತ್ತು ಡಿವೈಎಸ್ಪಿ ಸಾಹೇಬರು ದಲಿತ ಸಂಘಟನೆಯ ಮುಖಂಡರನ್ನು ಸಮಾಧಾನಪಡಿಸಿ PDO ವಿರುದ್ಧ ತನಿಖೆಗೆ ಆದೇಶಿಸುತ್ತೇವೆ ಎಂದು ಭರವಸೆ ನೀಡಿದರು. ನಂತರ ಸುಮ್ಮನಾದ ದಲಿತ ಮುಖಂಡರು ಎಲ್ಲರೂ ಸಾಮೂಹಿಕವಾಗಿ ದೇವರ ದರ್ಶನ ಮಾಡುವ ಮೂಲಕ ಸಮಸ್ಯೆಯನ್ನು ಪರಿಹರಿಸಿ ಸಾಮರಸ್ಯ ಮೂಡಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾದರು. ಪ್ರಾರಂಭದಲ್ಲೇ ಮಾಡಿದ್ವಿ, ಮೊದಲನೇ ಸಭೆಯಲ್ಲೇ ನಾವು ಮಾಡಿದ್ವಿ. ಅದಾದ್ಮೇಲೆ ಜಮಖಂಡಿಯ ಒಂದು ಭಾಗದಲ್ಲಿ ನಮಗೆ ಆ ರೀತಿಯಾದಂತಹ ದೂರುಗಳು ಕಂಡು ಬಂದು ಅವುಗಳನ್ನ ಸಹ ನಿವಾರಣೆ ಮಾಡಿದ್ವಿ. ಅಂಡ್ ನಾಮಿನೇಟೆಡ್ ಮೆಂಬರ್ಸ್ಗೆ ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಂತ ಬಂದಿದ್ದೆ. ಈ ರೀತಿ ಅಂದ್ರೆ ಈಗ ನೀವೆಲ್ಲರೂ ಒಗ್ಗಟ್ಟಾಗಿ 17ನೇ ತಾರೀಕಿಗೆ ಬಂದು ನನಗೆ DSPಗೆ ತಹಶೀಲ್ದಾರ್ಗೆ ಮನವಿ ಅಂತೇನೋ ಮಾಡ್ಕೊಂಡ್ರಿ. ಯಾಕೆ ಲಾಸ್ಟ್ ಸುಮಾರು ಒಂದು 10-20 ವರ್ಷಗಳ ಅಥವಾ ಆಲ್ಮೋಸ್ಟ್ ಒಂದು 50-60 ನಮ್ಮ ಸ್ವಾತಂತ್ರ್ಯ ಬಂದಾಗಿನಿಂದ ಸಾಮರಸ್ಯತೆ ಬದುಕನ್ನು ಇಲ್ಲಿ ಬದುಕಬೇಕು. ಯಾವಾಗಲೂ ಭಾವೈಕ್ಯತೆಯಿಂದ ಇರಬೇಕು. ಯಾವಾಗಲೂ ಇಲ್ಲಿ ಒಬ್ಬರನ್ನ ಬಿಟ್ಟು ಒಬ್ಬರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಜಾತಿ ವ್ಯವಸ್ಥೆ ಯಾವ ರೀತಿ ಬಂತು? ನಾವು ಮಾಡ್ತಕ್ಕಂಥ ಕುಲಕಸುಬಿನ ಆಧಾರದ ಮೇಲೆ ಜಾತಿ ವ್ಯವಸ್ಥೆ ಆಯಿತು. ಇವತ್ತೆಲ್ಲರಲ್ಲಿ ನಾವು ತೆಗೆದು ನೋಡಿದ್ರೆ ಬ್ಲಡ್ ಗ್ರೂಪ್ಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೇಮೇ ಇದ್ದಾವೆ. 4 ಬ್ಲಡ್ ಗ್ರೂಪ್ ಬಿಟ್ಬಿಟ್ಟು ಏನಾದರೂ XYZ ABCD ಆ ರೀತಿ ಏನಾದ್ರು ಇದಾವ? ಇಲ್ಲ. ತಾರತಮ್ಯ ಯಾಕೆ ಆಯ್ತು? ಶತಶತಮಾನಗಳಿಂದ ಹಿಂದೆ ನಡೆದಿರ್ತಕ್ಕಂಥ ಇದು ಅವೆಲ್ಲ ಮುಗಿದೋದಂತ ಅಧ್ಯಾಯ ಆಯ್ತು. ಈಗ ನಾವು ಆಧುನಿಕ ಭಾರತದಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ನಾವು ದ ಬ್ಯೂಟಿ ಆಫ್ ಡೆಮಾಕ್ರಸಿ ಇಲ್ಲೇ ನೋಡ್ಬೋದು ನೀವು. ನಾವು ಇಲ್ಲಿ ಕುತ್ಕೊಂಡಿದ್ವಿಲ್ಲ, ಇಲ್ಲೆಲ್ಲರೂ ಕೂಡ ಒಂದೊಂದು ಸಮುದಾಯದವರೇ ಇದ್ದೀವಿ. ಅಂದ್ರೆ ಅಂಬೇಡ್ಕರ್ ಅವ್ರು ಕೊಟ್ಟಂತ ಒಂದು ಇದ್ರ ಮೇಲೆ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಕುತ್ಕೊಂಡು ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅಲ್ಲ, ಯಾವ್ದಕ್ಕಿರುತ್ತೆ ಅದಕ್ಕೆ. ಈಗ ನಿಮ್ಮೂರಲ್ಲಿ ಯಾವ ಜಾತ್ರೆ ಬರುತ್ತಲ್ಲ, ನಮಗೊಂದು 3-4 ದಿನ ಮುಂಚೆ ತಿಳಿಸಿ, ನಾವು ಫ್ರೀ ಮಾಡ್ಕೊಂಡು ಬರ್ತೀವಿ. ನಮ್ಮೊಟ್ಟಿಗೆ ಎಲ್ಲರೂ ಊಟ ಮಾಡೋಣ, ಆಯ್ತಾ? AC ಮೇಡಮ್ ಅವ್ರು ಇರ್ತಾರೆ, ತಹಶೀಲ್ದಾರ್ ಇರ್ತಾರೆ, ಸಮಾಜ ಕಲ್ಯಾಣ ಇರ್ತಾರೆ, ನಾವೆಲ್ಲರೂ ಇರ್ತೀವಿ. ಎಲ್ಲರೂ ಸೇರಿ ಒಟ್ಟಾಗಿ ಊಟ ಮಾಡೋಣ. ಸಹಕಾರಿ ಸಂಘ ಸಂಸ್ಥೆಗಳ ದೇವರ ಜಾತ್ರೆ ನಿಮಿತ್ತ ಶುಭ ಕೋರುವ ಸಂದರ್ಭದಲ್ಲಿ ಬ್ಯಾನರ್ಗಳಲ್ಲಿ ದಲಿತ ಸದಸ್ಯ ಹಾಗೂ ನಿರ್ದೇಶಕರ ಹೆಸರು ಮತ್ತು ಭಾವಚಿತ್ರಗಳನ್ನು ಹಾಕೋದು ಅಂತಿದೆ. ಸಹಕಾರಿ ಸಂಘ ಸರ್ಕಾರಿ ಸ್ವಾಮ್ಯದ ಇದು ಅಲ್ಲಲ್ಲ, ನಾನ್ ಕೇಳೋದು ಸರ್ಕಾರದ ಸಂಸ್ಥೆನ ಇದು? ಕೋಆಪರೇಟಿವ್ ಆಯ್ತಾಯ್ತು, ಸರಿ. ಅಲ್ಲ, ಕೆಲವೊಂದು ಪ್ರೈವೇಟ್ ಇರ್ತಾವಲ್ಲ, ಅದೊಂದು. ಓಕೆ, ಈಗ ನೋಡಿ, ಯಾವ ಸರ್ಕಾರಿ ಸಂಸ್ಥೆಗಳು ಇಲ್ಲ ಸಂಬಂಧಪಟ್ಟವ್ರು ಯಾರಿದ್ರು ನೋಡ್ರಿ. ನೀವ್ಯಾರು? ಸೊಸೈಟಿ ಏನಾಗಿದ್ರಿ? ಸೆಕ್ರೆಟರಿ. ಅಲ್ಲಿರ್ತಕ್ಕಂಥ ಸದಸ್ಯರುಗಳು ಯಾರೇ ಇರ್ಲಿ, ಗೊತ್ತಾಯ್ತಾ? ಯಾವ್ದೇ ಕ್ಯಾಸ್ಟ್ ಯಾರಿಗೆ ಕೂಡ ಬಿಡಬೇಡಿ, ಗೊತ್ತಾಯ್ತಾ? ಎಲ್ಲರ ಹೆಸರುಗಳು ಹಾಕ್ತಾರೆ, ಅವ್ರ ಫೋಟೋಸ್. ಈಗ ಆಯ್ತು ಬಿಡೋ. ಈಗ ಮುಂದೆ ಮಾಡ್ಸೋದಕ್ಕೆ ಬಂದಿರೋದು. ಈಗ ಬುಧವಾರ ನೆಕ್ಸ್ಟ್ ಇದನ್ನ ಮಾಡಿಸ್ಬೇಕಂತ. ಮತ್ ತಪ್ಪ ಮಾಡಿದ್ರೆ ಬಿಡೋದಿಲ್ಲ ನೋಡ್ರಿ, ಹೇಳಿದ್ದೀನಿ. ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ ಒಂದೇ ಅಲ್ಲ, ಕೇಸ್
ಎಸ್ ಸರ್ ಹೆಡ್ಲೈನ್ ಬರ್ಬೇಕ್ರಿ ಮತ್ತೆ ಡಮ್ಮಿ ಪೀಸ್ ಲಾಸ್ಟ್ ಸರ್ ಶ್ರೀಗುಂಡ್ ಶಿವರಾಗ ಇದೇ ತರ ಇತ್ತು. ನಾನು 2012-13 ಇದೇ ತರ ಗಲಾಟೆ ಮಾಡಿ ನಮ್ಮ ಊರಾಗಿ ನೋಡಿ ಸಮಾನತೆ ಭಾಳ ಆಯ್ತು. ಕೇಳಿ ಸರ್ ನಮ್ಮೂರು ವಕೀಲ್ರೆ ಸೈಡ್ ವಕೀಲ್ರೆ ಓ ವಕೀಲ್ರೆ ಸೈಡ್ ಸೈಡ್ ಮಾತ್ ನಾಯಂದ್ರ ದುಡ್ದು ಎಲ್ಲರಿಗೂ ಕೂಡ ಯಾವ ರೀತಿ ಕಟಿಂಗ್ ಮಾಡ್ತಾರೆ ನೀವು ಕೂಡ ಅವ್ರಿಗೆ ಮಾಡ್ಬೋದು. ಮಾಡದೇ ಇದ್ರೆ ಕ್ಲೋಸ್ ಮಾಡಿಸ್ಬಿಡ್ತಾರೆ ಪರ್ಮನೆಂಟ್ ಆಗಿ. ಯಾರು ಮಾಡಿಸ್ಕೊಂಡು ಯಾವ ಅಂಗಡಿಗೆ ಮಾಡ್ತಾರೆ ಗೊತ್ತಾಯ್ತಾ? ಅಲ್ಲ ಆಯ್ತು ಅದು ಕೇಳಿ ಬಿಡಿ ಆಯ್ತು. ಈಗ ನಿಮಗೆ ಗೊತ್ತು ಅಥವಾ ಗೊತ್ತಿಲ್ಲ ಅದನ್ನ ಮಾಡಿರ್ಬೋದು ನೀವು, ಗೊತ್ತಾಯ್ತಾ? ಇನ್ನು ಮುಂದೆ ಏನಿದೆ ಇವತ್ತಿಂದಾನೆ ಎಲ್ಲರಿಗೂ ಕೂಡ ಅಲೋ ಮಾಡ್ಬೇಕು. ಇಲ್ಲ ನಿಮಗೆ ಮಾಡಕ್ ಆಗದೆ ಇದ್ರೆ ಶಾಪ್ ಕ್ಲೋಸ್ ಮಾಡಿ. ಇನ್ನು ಮೇಲೆ ಆಗದೆ ಇದ್ರೆ ಈಗ ಒಂದ್ ನಿಮಿಷ ಇರ್ರಿ. ಹಾ ಕ್ಲೋಸ್ ಮಾಡಿದ್ರೆ ಮತ್ತೆ ಅವನು ಇನ್ನೊಂದು ಊರಾಗ ಹೋಗಿ ಯತ್ನ ಮಾಡ್ತಾನೆ. ಯಾರು ಕ್ಲೋಸ್ ಮಾಡಿ ಮತ್ತೆ ಒಳಗೆ ಹಾಕೋದ್ರಿ. ಅಲ್ಲಿ ಮಾಡೋಣ ಆಯ್ತು, ಒಂದೊಂದೇ ಮಾಡೋಣ. ಈಗ ಒಂದ್ ಕೆಲಸ ಮಾಡಿ, ಯಾರನ್ನ ಕಟಿಂಗ್ ಮಾಡ್ಸಾರ ಒಂದ್ ಇಬ್ರು ಹುಡುಗರು ಇದ್ರೆ ರೆಡಿ ಮಾಡಿ ಅದನ್ನ ಕಟಿಂಗ್ ಮಾಡಿಸ್ತೀನಿ, ಗೊತ್ತಾಯ್ತಾ? ನೀವು ಇಲ್ಲೇ ಇಬ್ರು ಕಟಿಂಗ್ ಮಾಡಿ ತೋರಿಸಿ. ಈಗಲೇ ಆಗ್ಬೇಕದು ಕೆಲಸ. ಆಗ್ಬೋದಾ? ಯಾರು ಇಲ್ಲ ಇಲ್ಲ ಇದು ಕುತ್ಕೋ ನೀನು. ಮಾತಾಡ ಬರೀ. ನಾನು ಪ್ರತಿದಿನದ ಹೇಳ್ತಾ ಇರೋದು 365 ಡೇಸ್, ಗೊತ್ತಾಯ್ತಾ? ತಾರತಮ್ಯ ಇಲ್ಲ. ಆ ರೀತಿ ಇದ್ರೆ ನಾನೇ ಬರ್ತೀನಿ ಇಲ್ಲಿ. ಏನೋ ಆ ರೀತಿ ಇದ್ರೆ ಒಂದು ಫೋನ್ ಮಾಡೋ ಬರ್ತೀನಿ. ಏನೋ ನೀನ್ ಯಾವಾಗ ಓಪನ್ ಮಾಡ್ತೀವಿ ಅವಾಗ ಮಾಡು, ಗೊತ್ತಾಯ್ತಾ? ಅಟ್ರಾಸಿಟಿ ಕೇಸ್ ಆಗುತ್ತೆ ಹೇಳಿ ಪರಿಜ್ಞಾನ ಇದನ್ನ ಇರುತ್ತೆ. ಶಿಕ್ಷೆ ಎಷ್ಟು ಹೆಂಗೆ ಗೊತ್ತಿಲ್ಲ ಸರ್ ಅವ್ರಿಗೆ. ಆ ರೀತಿ ಇಂಥ ಪದಗಳನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಸುಮ್ಮನೆ ಅನವಶ್ಯಕವಾಗಿ ಮತ್ತೆ ಕಾನೂನಿನ ಇದಕ್ಕೆ ನೀವೆಲ್ಲ ಒಳಗಾಗ್ತೀರಿ. ಅಂತವೆಲ್ಲ ಬೇಕಾಗಿಲ್ಲ ಅವೆಲ್ಲ. ಏನು ಈ ಹಿಂದೆ ಏನಾದ್ರು ನೀವು ಇದು ಆಡು ಭಾಷೆ ಅಂತೇಳಿ ಅನ್ಕೊಂಡಿದ್ರೆ ಅದನ್ನ ಇವತ್ತೇ ಬಿಟ್ಬಿಡಿ. ಅದನ್ನ ನಾಳೆಯಿಂದ ಯೂಸ್ ಮಾಡಬೇಡಿ ಅಂತ ವರ್ಡ್ಸ್. ಸರಿ, ಇಂಥ ಪಾಯಿಂಟ್ಸ್ಗಳು ಏನಿದಾವೆ ತಾವೆಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ರ. ಇನ್ನೂ ಒಂದೇನಿದೆ, ತಮ್ಮದಡ್ಡಿ ಗ್ರಾಮದ ಸಾರ್ವಜನಿಕ ದೇವಾಲಯಗಳ ಹಳೆ ಟ್ರಸ್ಟ್ ಸಮಿತಿ ಬದಲಾವಣೆ ಮಾಡಬೇಕಂತಿದೆ. ಅದು ತಮ್ಮ ತಹಶೀಲ್ದಾರ್ ಅವರು ನೋಡಿ ಅದನ್ನ ಏನು ಟೆಂಪಲ್ಸ್ ಇಂಥ ಪಾಯಿಂಟ್ಸ್ಗಳು. ಉದ್ಯೋಗಗಳನ್ನ ಬೇರೆ ಬೇರೆ ಉದ್ಯೋಗಗಳು ಹಾಕೊಡ್ಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮುಂಜಾಗ್ರತೆ ಅಂತ ಏನಾದ್ರು ಕ್ರಮ ತಗೊಳ್ಳಿ. ನಾಳೆ ಇಂಥ ಒಂದು ಚಾತುರ್ಯಗಳು ನಡೆಯೋದು ನಮ್ದು ಮನವಿದೆ ಸರ್. ಪರ್ಯಾಯ ವ್ಯವಸ್ಥೆ ಪುನರ್ವಸತಿ ಬಗ್ಗೆ ಸ್ವಲ್ಪ ಏನಾದ್ರು ನೋಡೋಣ. ಈ ರೀತಿ ನಾವು ಶಾಂತಿ ಸಭೆಯಲ್ಲಿ ಏನಿದೆ ಹಲವಾರು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಈಗ ಇಂಥ ಅವಘಡಗಳು ಏನಿದಾವೆ ಎಲ್ಲಿನೋ ಈ ತಾಲೂಕಿನ ಎಲ್ಲಿನೂ ಕೂಡ ಆಗ್ಬಾರ್ದು, ಗೊತ್ತಾಯ್ತಾ? ಅಂತವೇನಾದ್ರೂ ಇದ್ರೆ ನಮ್ ಗಮನಕ್ಕೆ ತಗೊಂಬರಿ. ಈಗ ಮೊನ್ನೆ 17ನೇ ತಾರೀಕು ನೀವೆಲ್ಲರೂ ಬಂದು ನನಗೆ ಒಂದು ಅರ್ಜಿ ಕೊಟ್ರಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ನಮ್ಮ ಇಲಾಖೆ ಅಧಿಕಾರಿಗಳು